ಭಾಳ ದಿವಸ ಈಗ ಕೆಲಸ ಮಾಡೋಕ್ಕಿಲ್ಲ ಅಂತ ಅವ್ರಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಡ್ವೈಸ್ ಮಾಡಿದ್ವಿ. ಈಗ ನಾವು KL ಆಸ್ಪತ್ರೆ ಒಳಗೆ ಒಂದು 2.5-3 ವರ್ಷ ಆಯ್ತೀಗ ನಾವು ಡಿಸೀಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದರೆ ಬ್ರೈನ್ ಡೆಡ್ ಪೇಷಂಟ್ಸ್ ಲಿವರ್ ತಗೊಂಡು ನಾವು ಲಿವರ್ ಹಾಕ್ತಾ ಇದ್ವಿ. ಒಂದು 21 ಟೆಸ್ಟ್ ಮಾಡೇವಿ ನಾವು. ಆದರೆ ಈ ಪೇಷಂಟಿಗೆ ಅನ್ಲಕ್ಕಿಲಿ ಒಂದು 7-8 ಮಂತ್ಸ್ ವೇಟ್ ಮಾಡಿದ್ರು ಅವರಿಗೆ ಮ್ಯಾಚ್ ಹಾಕೊಂಡ ಲಿವರ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಬ್ಯಾಲ್ ಮ್ಯಾಗ ಅವ್ರು ಅಡ್ಮಿಟ್ ಆಗ್ತಾ ಇದ್ರು. 3-4 ಸಲ ಅವ್ರು ಸೀರಿಯಸ್ ಆಗಿದ್ರು, ಮತ್ತೆ ರಿಕವರ್ ಆದ್ರು. ಇದೆಲ್ಲ ನೋಡಿ ಅವ್ರ ಸ್ವಂತ ಮಗ 29-year-old ಮಗ ಅದಾನ, ಅವನು ಬಂದ ಹಿ ವಾಲಂಟಿಯರ್ ಟು ಗಿವ್ ಹಿಸ್ ಲಿವರ್. ಸೊ ಅವನಿಗೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ ಫೌಂಡಿಂಗ್ ಫಿಟ್ ಫಾರ್ ಡೊನೇಷನ್. ಅವನ ಲಿವರ್ ಎಲ್ಲ ಚಲೋ ಇದ್ದಿದ್ದಕ್ಕೆ ಎಲ್ಲ ತಯಾರಿ ಮಾಡಿ ಅವ್ನ ಲಿವರ್ ತಗೊಂಡು ನಾವು ಯೂಶಲಿ ಟೇಕ್ ಅರೌಂಡ್ 60-65% ಆಫ್ ದ ಲಿವರ್ ಫ್ರಮ್ ಅ ಡೋನರ್ ಆ್ಯಂಡ್ ವಿ ಪುಟ್ ಇಟ್ ಟು ದ ರಿಸಿಪಿಯಂಟ್. ಅದಕ್ಕೆ ಆಪರೇಷನ್ ಪ್ಲಾನ್ ಮಾಡಿ ನಾವು ಮಾಡಿದ್ದೀವಿ. ಈಗ ಅಬೌಟ್ 8-10 days ಆಯ್ತು ಈಗ ಆಪರೇಷನ್ ಮಾಡಿ. ಆಮೇಲೆ ಇದು ಆಪರೇಷನ್ ಆದಮೇಲೆ ಆ ಡೋನರ್ ಕಡೆಯಿಂದ ನಾವೇನು ಲಿವರ್ ತಗೊಂಡಿರ್ತೇವಲ್ಲ ಅವ್ನ ಲಿವರ್ ಬಂದು 4 to 6 weeks ಒಳಗೆ ಪೂರ್ಣ ಮತ್ತೆ ಗ್ರೋ ಆಗ್ತದೆ. ಗೆಳ ಬೆಳೆದಂಗೆ ಅದು ಗ್ರೋ ಆಗ್ತದೆ. ಅಂದರೆ 6 weeks ಒಳಗೆ ಅದು ಮತ್ತೆ ಪೂರ ನಾರ್ಮಲ್ ಸೈಜಿಗೆ ಬಂದಿರ್ತದೆ. ಆಮೇಲೆ ಯೂಶಲಿ 6 weeks ತನಕ ಪೇಷಂಟ್ ಆರಾಮಾಗಿ ವಿಲ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ. ಇವತ್ತು 10th day ಆಕ್ಚುಲಿ ಆಪರೇಷನ್ ಆದಮೇಲೆ ಮತ್ತೆ ಅವ್ನಿಗೆ ನೀವು ನೋಡ್ಬೋದು ಬರ್ತಾನೆ ಈಗ ಅವನು. ಈ ಇಸ್ ಕ್ವೈಟ್ ಫಿಟ್ ಆ್ಯಂಡ್ ಈಸ್ ಗೋಯಿಂಗ್ ಟು ಬಿ ಡಿಸ್ಚಾರ್ಜ್ ಟುಡೇ. ಹಂಗೆ ಇಷ್ಟು ದಿವಸ ನಾವು ಲಿವಿಂಗ್ ಡೋನರ್ ಯಾವಾಗ ಮಾಡಿರ್ಕಿಲ್ಲ, ಎಲ್ಲ ಮಾಡ್ತಿದ್ರು, ಬ್ರೈನ್ ಡೆತ್ ಮಾಡ್ತಾ ಇದ್ವಿ. ಅದು ಫಸ್ಟ್ ಟೈಮ್ ಸ್ವಲ್ಪ ಕಾಂಪ್ಲೆಕ್ಸ್ ಆಪರೇಷನ್ ಆಗ್ತದೆ. ಸ್ವಲ್ಪ ಆಪರೇಷನ್ ಸ್ವಲ್ಪ ಟೆಕ್ನಿಕಲಿ ಡಿಫಿಕಲ್ಟ್ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಡಾಕ್ಟರ್ ಸೋನಲ್ ಎಲ್ಲ ಸ್ವಲ್ಪ ಹೇಳ್ತಾರೆ. ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಶರೀರನ ಸುಮ್ಮನೆ ಮಣ್ಣಲ್ಲಿ ಮಣ್ಣು ಮಾಡಿ ಏನೂ ಉಪಯೋಗ ಆಗಲ್ಲ. ಆದಷ್ಟು ಇನ್ನೊಂದು ಜೀವ ಉಳಿಸೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಹೆಚ್ಚಾಗಿ ನಾನು ಪ್ರಭಾಕರ್ ಕೋರೆ ಸರ್ ಅವ್ರಿಗೆ ತುಂಬ ಒಂಥರ ಆಭಾರ ಅನಿಸುತ್ತೆ. ಯಾಕಂದರೆ ಇಂಥ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಫೆಸಿಲಿಟಿನ ಇಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಅದು ನಮ್ಮ ರೀಸನಲ್ಲಿ ಪ್ರೊವೈಡ್ ಮಾಡ್ತಿರೋದು ಇದು. ಮತ್ತು ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹಜಾರೆ ಸರ್ ಅವರು ಒಂದು ಟೈಮಲ್ಲಿ ನಾವು ಒಂಥರ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದೆ ಅದರ ಬಗ್ಗೆ. ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ಟ್ರೀಟ್ಮೆಂಟ್ ತಗೋಕ್ಕೆ ಶುರು ಮಾಡಿದ ಮೇಲೆ ಅವರು ರಿಕವರಿ ಒಂಚೂರು ಎಲ್ಲ ಚೆನ್ನಾಗಾಗಿ ಆಮೇಲೆ ಸರ್ಜರಿಗೆ ಪೂರ ಫಿಟ್ಟಾಗಿ ಫಿಟ್ ಆಗೋ ಥರ ಸಂತೋಷ್ ಹಜಾರೆ ಸರ್ ಅವರು ಎಲ್ಲ ನೋಡಿಕೊಂಡ್ರು. ಸೊ ಹಾಸ್ಪಿಟಲ್ ಎಂಟೈರ್ ಟೀಮ್, ಸರ್ಜರಿ ಟೀಮ್, ನಮ್ಮ ಸುದರ್ಶನ್ ಸರ್ ಆಗಿರ್ಬೋದು, ಬೆಂಗಳೂರು ಟೀಮ್ ಆಗಿರ್ಬೋದು, ಆಮೇಲೆ ನಾನು ಮೇನ್ ಬ್ಯಾಕ್ಬೋನ್ ಅಂತಲೇ ಹೇಳ್ತೀನಿ ನಮ್ಮ ಗೀತಾ ಮ್ಯಾಮ್ ಅವರು. ಇದಕ್ಕೆಲ್ಲ ತುಂಬ ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟು ಇವತ್ತು ಈ ರೀತಿ ನಾನು ನಮ್ಮ ಫಾದರ್ ಅವರಿಗೆ ಹೆಲ್ದಿಯಾಗಿ ಇರೋದಕ್ಕೆ ಹಾಸ್ಪಿಟಲು ತುಂಬ ಶ್ರಮ ಇದೆ. ಸೊ ನಮ್ಮ ಕಡೆ ಜನತೆಗೆ ಇದೆಲ್ಲ ಇನ್ನೂ ಅವೇರ್ನೆಸ್ ಇಲ್ಲ. ಏನೋ ಒಂದು ಡಿಸೀಸ್ ಬಂದರೆ ಒಂಚೂರು ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಗಿದೆ ಅಂದರೆ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಅಂದರೆ ಅಷ್ಟೇ, ಆದಷ್ಟು ನಿಮ್ಮ ಲವಡ್ ಒನ್ಸ್ನ ಸೇವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಲಿವರ್ ಅವರಿಗೆ ಭಾಳ ದಿವಸ ಈಗ ಕೆಲಸ ಮಾಡೋಕ್ಕಿಲ್ಲ ಅಂತ ಅವ್ರಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಡ್ವೈಸ್ ಮಾಡಿದ್ವಿ. ಈಗ ನಾವು KL ಆಸ್ಪತ್ರೆ ಒಳಗೆ ಒಂದು 2.5-3 ವರ್ಷ ಆಯ್ತೀಗ ನಾವು ಡಿಸೀಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದರೆ ಬ್ರೈನ್ ಡೆಡ್ ಪೇಷಂಟ್ಸ್ ಲಿವರ್ ತಗೊಂಡು ನಾವು ಲಿವರ್ ಹಾಕ್ತಾ ಇದ್ವಿ. ಒಂದು 21 ಟೆಸ್ಟ್ ಮಾಡೇವಿ ನಾವು. ಆದರೆ ಈ ಪೇಷಂಟಿಗೆ ಅನ್ಲಕ್ಕಿಲಿ ಒಂದು 7-8 ಮಂತ್ಸ್ ವೇಟ್ ಮಾಡಿದ್ರು ಅವರಿಗೆ ಮ್ಯಾಚ್ ಹಾಕೊಂಡ ಲಿವರ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಬ್ಯಾಲ್ ಮ್ಯಾಗ ಅವ್ರು ಅಡ್ಮಿಟ್ ಆಗ್ತಾ ಇದ್ರು. 3-4 ಸಲ ಅವ್ರು ಸೀರಿಯಸ್ ಆಗಿದ್ರು, ಮತ್ತೆ ರಿಕವರ್ ಆದ್ರು. ಇದೆಲ್ಲ ನೋಡಿ ಅವ್ರ ಸ್ವಂತ ಮಗ 29-year-old ಮಗ ಅದಾನ, ಅವನು ಬಂದ ಹಿ ವಾಲಂಟಿಯರ್ ಟು ಗಿವ್ ಹಿಸ್ ಲಿವರ್. ಸೊ ಅವನಿಗೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ ಫೌಂಡಿಂಗ್ ಫಿಟ್ ಫಾರ್ ಡೊನೇಷನ್. ಅವನ ಲಿವರ್ ಎಲ್ಲ ಚಲೋ ಇದ್ದಿದ್ದಕ್ಕೆ ಎಲ್ಲ ತಯಾರಿ ಮಾಡಿ ಅವ್ನ ಲಿವರ್ ತಗೊಂಡು ನಾವು ಯೂಶಲಿ ಟೇಕ್ ಅರೌಂಡ್ 60-65% ಆಫ್ ದ ಲಿವರ್ ಫ್ರಮ್ ಅ ಡೋನರ್ ಆ್ಯಂಡ್ ವಿ ಪುಟ್ ಇಟ್ ಟು ದ ರಿಸಿಪಿಯಂಟ್. ಅದಕ್ಕೆ ಆಪರೇಷನ್ ಪ್ಲಾನ್ ಮಾಡಿ ನಾವು ಮಾಡಿದ್ದೀವಿ. ಈಗ ಅಬೌಟ್ 8-10 days ಆಯ್ತು ಈಗ ಆಪರೇಷನ್ ಮಾಡಿ. ಆಮೇಲೆ ಇದು ಆಪರೇಷನ್ ಆದಮೇಲೆ ಆ ಡೋನರ್ ಕಡೆಯಿಂದ ನಾವೇನು ಲಿವರ್ ತಗೊಂಡಿರ್ತೇವಲ್ಲ ಅವ್ನ ಲಿವರ್ ಬಂದು 4 to 6 weeks ಒಳಗೆ ಪೂರ್ಣ ಮತ್ತೆ ಗ್ರೋ ಆಗ್ತದೆ. ಗೆಳ ಬೆಳೆದಂಗೆ ಅದು ಗ್ರೋ ಆಗ್ತದೆ. ಅಂದರೆ 6 weeks ಒಳಗೆ ಅದು ಮತ್ತೆ ಪೂರ ನಾರ್ಮಲ್ ಸೈಜಿಗೆ ಬಂದಿರ್ತದೆ. ಆಮೇಲೆ ಯೂಶಲಿ 6 weeks ತನಕ ಪೇಷಂಟ್ ಆರಾಮಾಗಿ ವಿಲ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ. ಇವತ್ತು 10th day ಆಕ್ಚುಲಿ ಆಪರೇಷನ್ ಆದಮೇಲೆ ಮತ್ತೆ ಅವ್ನಿಗೆ ನೀವು ನೋಡ್ಬೋದು ಬರ್ತಾನೆ ಈಗ ಅವನು. ಈ ಇಸ್ ಕ್ವೈಟ್ ಫಿಟ್ ಆ್ಯಂಡ್ ಈಸ್ ಗೋಯಿಂಗ್ ಟು ಬಿ ಡಿಸ್ಚಾರ್ಜ್ ಟುಡೇ. ಹಂಗೆ ಇಷ್ಟು ದಿವಸ ನಾವು ಲಿವಿಂಗ್ ಡೋನರ್ ಯಾವಾಗ ಮಾಡಿರ್ಕಿಲ್ಲ, ಎಲ್ಲ ಮಾಡ್ತಿದ್ರು, ಬ್ರೈನ್ ಡೆತ್ ಮಾಡ್ತಾ ಇದ್ವಿ. ಅದು ಫಸ್ಟ್ ಟೈಮ್ ಸ್ವಲ್ಪ ಕಾಂಪ್ಲೆಕ್ಸ್ ಆಪರೇಷನ್ ಆಗ್ತದೆ. ಸ್ವಲ್ಪ ಆಪರೇಷನ್ ಸ್ವಲ್ಪ ಟೆಕ್ನಿಕಲಿ ಡಿಫಿಕಲ್ಟ್ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಡಾಕ್ಟರ್ ಸೋನಲ್ ಎಲ್ಲ ಸ್ವಲ್ಪ ಹೇಳ್ತಾರೆ. 25 lakh ಪ್ಯಾಕೇಜ್ ಇದೆ. ಆದರೆ ನಾವು ಭಾಳಷ್ಟು ನಮ್ಮ ಪೇಷಂಟ್ ನೀವು ಹೇಳಿದಂಗೆ ಅಪೋಲೋ ಮಾಡೋದಿಲ್ಲ. ಅದಕ್ಕೆ ನಮ್ಮ
ಗೌರ್ಮೆಂಟ್ ಕಡೆಯಿಂದ ಬಹಳಷ್ಟು ಸ್ಕೀಮ್ಸ್ ಅದಾವೆ. ನಮ್ಮ ESI ಸ್ಕೀಮ್ ಇದೆ, ನಮ್ಮ ಆರೋಗ್ಯ ಭಾರತ್ ಸ್ಕೀಮ್ ಇದೆ. ಈಗ ಇದೆಲ್ಲ ಸ್ಕೀಮ್ಸ್ ಒಳಗೂ ಸ್ವಲ್ಪ ನಮಗೆ ಇದು ಸಿಗ್ತದೆ, ಪೇಷಂಟಿಗೆ ಹೆಲ್ಪ್ ಸಿಗ್ತದೆ. ಅದಕ್ಕೆ ಆ ಹೆಲ್ಪ್ ತಗೊಂಡು ನಾವು ಸ್ವಲ್ಪ ಪೇಷಂಟಿಗೆ ಯೂಶಲಿ ಹೆಲ್ಪ್ ಮಾಡ್ತೀವಿ. ಕೆಲವೊಂದ್ಸಲ ಬಹಳ ಪ್ರಾಬ್ಲಮ್ ಇದ್ದಾಗ ಸಾಹೇಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಪೇಷಂಟಿಗೆ ನಾವು ಸ್ವಲ್ಪ ಕನ್ಸೆಷನ್ ಕೊಡ್ತೀವಿ. यार उघडायला कुठल्या स्कीम मध्ये बसू हो, हा आपलं ते पोलीस स्कीम आहे, आरोग्य भात स्कीम आहे. नॉर्मली 20 to 25 ಬಹಳ lakhs ಇದೆ. ಭಾಳ ಕಮ್ಮಿ ಪೈಸೆ. ಆಕ್ಚುಲಿ ಇದೇ ನೀವು ಮೆಟ್ರೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ಸ್ ಜಾಸ್ತಿ ಇದಾವೆ. ಅಲ್ಲಿ 35 lakhs ಇದೆ ಪ್ಯಾಕೇಜ್. ಬೆಂಗಳೂರು ಹೌ ಮಚ್ ಈಸ್ ಚಾರ್ಜಿಂಗ್ ಆ ಸ್ಕೀಮ್? ಇಲ್ಲಿ ತುಂಬಾ ಕಡಿಮೆ ಆಗುತ್ತೆ ಬಿಕಾಸ್ ಇದ್ರಲ್ಲಿ ಪೇಷಂಟಿಗೆ ಪ್ರತಿ ವಾರ ಎರಡು ಸಲ ಕರಿತೇವೆ ನಾವು. ಅದು ಗುಳಿಗೆ, ಅದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಗುಳಿಗೆ ಅಡ್ಜಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೇಷಂಟ್ ಇಲ್ಲೇ ಬೆಳಗಾವಿ ಮನಿ ಮಾಡಿರ್ತಾರೆ. ಇಲ್ಲಿ ನಮ್ಗೆ ದುಡಿದು ಬಂದಿರ್ತಾರಲ್ಲ, ಇದೆಲ್ಲ ಬೆಳಗಾವಿ ಮನಿ ಮಾಡಿರ್ತಾರೆ 3 ದಿನ ತನಕ. ಇದೆಲ್ಲ ಬ್ಯಾಂಗ್ಳೂರಿಗೆ ಮನಿ ಮಾಡಿರೋದು, ಅಲ್ಲಿರೋದು ಎಲ್ಲ ಅಷ್ಟೇ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತದೆ. ಅದಕ್ಕೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಬಾಕಿ ಇರೋದನ್ನು ಕಾಸ್ಟ್ ಆಮೇಲೆ ಆಹಾರ ಆಗ್ತದೆ. ಅದು ಬಹಳಷ್ಟು ಮಂದಿ ನಮ್ಗೆ ಅದು ಹೋಗಿ ವಾಪಸ್ ಬರ್ತಾರೆ, ಅದು ಆಗೋದಿಲ್ಲ ಅಂತ. ಅದಕ್ಕೆ yeah. And you also, police have said that around 50 more cases are still in the grave. Yes, So yes. none of the relatives are coming forward for There are waiting who has registered. registered. There are many patients, their liver is totally not working. They are not approached the hospital. Lot of people are there in the community. In community, Yeah, this is what happened. Non-alcohol is also supported. I'm coming to that. That's what I'm telling you. That whenever we think about liver, we always think about alcohol, but it is not remaining the same now. Nowadays, even though alcohol still remains to be one of the common cause of liver disease in our country, fat is becoming one important cause. You must have heard about fatty liver. Now, because of the type of lifestyle we have, the type of obesity and diabetes, and you know, the people are now less exercising and eating more and having a very distinct life without exercise, we are all putting on weight. And patients who have got extra weight, they get fatty liver. Now, a large amount of these fatty liver patients go on developing liver disease like cirrhosis. The same thing which alcohol can cause.